ಜೈ ಹಿಂದ್ ಅಭ್ಯರ್ಥಿಗಳಿಗೆ ರನ್ನಿಂಗ್ ಸ್ಟಾರ್ಟ್ ಆಯಿತು. ಗಮನಿಸ್ಬೋದು ಅಭ್ಯರ್ಥಿಗಳು ಫಸ್ಟ್ನೇ ರೌಂಡ್ ಭಾಳ ವೇಗವಾಗಿ ಸ್ಟಾರ್ಟ್ ಮಾಡಿದ್ದಾರೆ. ರನ್ನಿಂಗ್ ಟೈಮನ್ನು ಹಚ್ಚಿದ್ದು ನಾವು ಗಮನಿಸ್ಬೋದು. ವಿಡಿಯೋ ಎಚ್ ಡಿ ಆಗಿದೆ, ನೀವು ಗಮನಿಸ್ಬೋದು. ವಿಡಿಯೋ ಎಚ್ ಡಿ ಆಗಿದೆ. ನೀವು ನೋಡುತ್ತಿರುವ ದೃಶ್ಯ ಮಂಗಳೂರು ಏರೋದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯು ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಇದು ಮೊದಲನೇ ದಿನದ ರನ್ನಿಂಗ್ ವಿಡಿಯೋನ ಇವಾಗ ಗಮನಿಸ್ತಾ ಇದ್ದಾರೆ. ಅಭ್ಯರ್ಥಿಗಳು ಗಮನಿಸ್ಬೋದು. ಎಷ್ಟನೇ ಬ್ಯಾಚ್ ಅಂತ ಕ್ಲಿಯರಾಗಿ ಹೇಳಲಿಕ್ಕೆ ಬರ್ತಾಯಿಲ್ಲ, ಯಾಕಂದರೆ ನಾವು ತಡವಾಗಿ ವಿಡಿಯೋವನ್ನು ಮಾಡಿದ್ವಿ. ಇದರಾಗಿದ್ದಂಥ ನಿಮ್ಮ ಸ್ನೇಹಿತರಿದ್ದರೆ ನೀವು ಗುರುತಿಸಿ ಎಷ್ಟನೇ ಬ್ಯಾಚ್ ಅಂತ ನೀವೇ ಕಮೆಂಟ್ ಮಾಡಬೇಕು. ಅದೇ ರೀತಿಯಾಗಿ ಈ ವಿಡಿಯೋನ ನೋಡಿದಂಥ ರನ್ನಿಂಗ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಎಷ್ಟನೇ ಬ್ಯಾಚ್ ಅನ್ನೋದನ್ನು ನೀವು ಸಹಿತ ಕಮೆಂಟನ್ನು ಮಾಡ್ಬೋದು. ಅಭ್ಯರ್ಥಿಗಳು ಈ ಬ್ಯಾಚ್ನಲ್ಲಿ ಸಂಖ್ಯೆ ಕಡಿಮೆ ಇದೆ. ಆ ರನ್ನಿಂಗ್ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಸಿಂಥೆಟಿಕ್ ಗ್ರೌಂಡ್ ಅದಾಗಿದೆ, ಫಸ್ಟ್ ಕ್ಲಾಸ್ ಗ್ರೌಂಡ್, ಕ್ಲೀನಾಗಿರ್ತಕ್ಕಂಥ ಗ್ರೌಂಡ್ ಅದ. ಭಾಳ ಆರಾಮವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು ಅಭ್ಯರ್ಥಿಗಳೇ. ನಮ್ಮ ಸಂಸ್ಥೆ ನೀವು ಈಗ ನೋಡುತ್ತಿರುವ ಯೂಟ್ಯೂಬ್ ಚಾನಲು ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯತಕ್ಕಂಥ ಡಿಫೆನ್ಸ್ ಫೋರ್ಸ್ಗೆ ತರಬೇತಿ ಕೊಡಲು ಹೆಸರುವಾಸಿಯಾದಂಥ ಸಂಸ್ಥೆ. ಇಲ್ಲಿ ನೋಡ್ಬೋದು ಫಸ್ಟ್ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾಯಿದ್ದಾರೆ. ನೋಡಿರಿ, ಫಸ್ಟ್ ರೌಂಡು ಮುಗಿಸಿ 2ನೇ ರೌಂಡು ರನ್ನಿಂಗ್ ಸ್ಟಾರ್ಟ್ ಮಾಡಿದರು. ಅಭ್ಯರ್ಥಿಗಳು ಮ್ಯಾಲೆ ಕೂತ್ಕೊಂಡು ರನ್ನಿಂಗನ್ನು ವೀಕ್ಷಣೆ ಸಹಿತ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರನ್ನ ನಿಮ್ಮ ಸ್ನೇಹಿತರನ್ನ ನೀವು ಗುರುತಿಸ್ಬೋದು ಅಭ್ಯರ್ಥಿಗಳೇ. ನೋಡಿರಿ, ಫಸ್ಟ್ನೇ ರೌಂಡ್ ಮುಗಿಸಿ 2ನೇ ರೌಂಡ್ ರನ್ನಿಂಗನ್ನು ಇವಾಗ ಮಾಡ್ತಾಯಿದ್ದಾರೆ. ನೋಡ್ಬೋದು ಅಭ್ಯರ್ಥಿಗಳು ಭಾಳ ವೇಗವಾಗಿ ಓಡ್ತಾಯಿದ್ದಾರೆ. ಓಡು ಇನ್ನೂ ಜೋರಾಗಿ ಓಡಬೇಕು. 2ನೇ ರೌಂಡ್ ಓಡ್ತಾಯಿದ್ದಾರೆ, ಇನ್ನೂ ಜೋರಾಗಿ ಓಡ್ತಾ ಇರಬೇಕು. ಅಭ್ಯರ್ಥಿಗಳು ವೈಟ್ ಬನ್ನಿನಲ್ಲಿ ಎಲ್ಲರೂ ಭಾಳ ವಿಶೇಷವಾಗಿ ಕಾಣ್ತಾ ಇದ್ದಾರೆ. ಗಮನಿಸ್ಬೋದು ನಾವಿಲ್ಲಿ ಭಾವಿ ಅಗ್ನಿವೀರರಾಗಲಿಕ್ಕೆ ಭಾರತಾಂಬೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಕನಸನ್ನು ಹೊತ್ತು ಈ ಪರೀಕ್ಷೆಯನ್ನು ಪಾಸ್ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳು ಈಗ ಫಿಸಿಕಲ್ಗೆ ಬಂದಿದ್ದಾರೆ. ಗಮನಿಸ್ಬೋದು ಅಭ್ಯರ್ಥಿಗಳೇ. ರನ್ನಿಂಗನ್ನು ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅದರ ಜೊತೆ ಟೈಮನ್ನು ಸಹಿತ ನೀವು ಗಮನಿಸ್ತಾ ಇರ್ಬೋದು. ಅಭ್ಯರ್ಥಿಗಳು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಲಾಸ್ಟ್ ಫಿನಿಶಿಂಗ್ ಯಾವ ರೀತಿ ಬರ್ತಾರೆ, ಎಕ್ಸಲೆಂಟ್ ಎಷ್ಟು ಜನ ಆಗ್ತಾರೆ, ಆಮೇಲೆ ಸೆಕೆಂಡ್ ಗ್ರೂಪ್ ಎಷ್ಟು ಜನ ಆಗ್ತಾರೆ, ಪ್ರತಿಯೊಬ್ಬರನ್ನು ನೀವು ವೀಕ್ಷಣೆ ಮಾಡ್ಬೋದು. ಪ್ರತಿಯೊಬ್ಬರನ್ನು ನೀವು ಗುರುತಿಸ್ಬೋದು. ಇಲ್ಲಿ ಭಾಳ ವಿಡಿಯೋ ಕ್ಲಿಯರಾಗಿ ಇದೆ, ನೀವು ಗಮನಿಸ್ಬೋದು. ಅಭ್ಯರ್ಥಿಗಳು ಕಮೆಂಟ್ಗಳನ್ನ ಮಾಡ್ತಾಯಿರಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ರ್ಯಾಲಿ ಬಗ್ಗೆ ಆಯಿತು, ಡಾಕ್ಯುಮೆಂಟ್ ಬಗ್ಗೆ ಆಯಿತು, ನಿಮಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿರಿ ಅಂದರೆ ಆ ಕಮೆಂಟ್ಗೆ ನಾಳೆಯ ಮುಂದಿನ ವಿಡಿಯೋದಲ್ಲಿ ನಾನು ಕಮೆಂಟ್ಸ್ಗೆ ಉತ್ತರವನ್ನು ನೀಡಲಿದ್ದೇನೆ. ಅಭ್ಯರ್ಥಿಗಳೇ ನೋಡ್ಬೋದು, ಕೈ ಮಾಡಿ ಓಡ್ತಾ ಇದ್ದಾನೆ ಅಭ್ಯರ್ಥಿ. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾನೆ. ನೋಡ್ಬೋದು 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ರನ್ನಿಂಗನ್ನು ಪ್ರಾರಂಭ ಮಾಡಿದ್ದಾನೆ. ಭಾಳ ವೇಗವಾಗಿ ಅಭ್ಯರ್ಥಿ ಓಡ್ತಾ ಇದ್ದಾನೆ. ಅದೇ ರೀತಿಯಾಗಿ 2ನೇ ಅಭ್ಯರ್ಥಿನ ಸಹಿತ ಪ್ಯಾಂಟ್ ಹಾಕೊಂಡು ಓಡ್ತಾ ಇದ್ದಾನೆ. ಆದರೂ ಸಹಿತ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾನೆ. ಗಮನಿಸ್ಬೋದು ನಾವು ಇಲ್ಲಿ ಅಭ್ಯರ್ಥಿಗಳು 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ಓಡು ಮುಂದಿದ್ದಂಥ ಅಭ್ಯರ್ಥಿ ಮುಂದೆ ಇದ್ದಾನೆ. ಪ್ರತಿಯೊಬ್ಬರ ನಿಮ್ಮ ಸ್ನೇಹಿತರನ್ನು ನೀವು ಗುರುತಿಸ್ಬೋದು. ಇಲ್ಲಿ ಅಭ್ಯರ್ಥಿಗಳೇ ನೋಡ್ಬೋದು. ಓಡ್ರಿ, ಜೋರಾಗಿ ಓಡಬೇಕು, ಇನ್ನೂ ಜೋರಾಗಿ ಓಡ್ರಿ. 3ನೇ ರೌಂಡ್ ಓಡ್ತಾ ಇದ್ದೀರಿ, ಇನ್ನೂ ಜೋರಾಗಿ ಓಡಬೇಕು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅಭ್ಯರ್ಥಿಗಳೇ ವೈಟ್ ಬನಿಯನನ್ನು ಹಾಕ್ಕೊಂಡು ಬರಲಿಕ್ಕೆ ಹೇಳಿದ್ದಾರೆ. ನಾಳೆ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ವೈಟ್ ಬನಿಯನ್ ಹಾಕ್ಕೊಂಡೋಗಿ. ಅದೇ ರೀತಿಯಾಗಿ ಡಾಕ್ಯುಮೆಂಟ್ ಎಲ್ಲ ನಿಮ್ಮ ಅಡ್ಮಿಟ್ ಕಾರ್ಡ್ನಾಗ ಏನೇನು ಡಾಕ್ಯುಮೆಂಟ್ ತರಬೇಕಂತ ಹೇಳ್ಯಾರ ಎಲ್ಲ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗ್ರಿ. ಅದರ ಜೊತೆ 2 ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ಅಟೆಸ್ಟೆಡ್ ಮಾಡ್ಕೊಂಡು ಹೋಗ್ರಿ. ಕಂಪಲ್ಸರಿ ಅಪ್ಡೇಟನ್ನು ಒಯ್ಯಬೇಕು. ನೀವು ಎಲ್ಲರಿಗೂ ಗೊತ್ತಿರಲಿ, ನಿಮ್ಗೆ ಕಂಪಲ್ಸರಿ ಅಪ್ಡೇಟನ್ನು ಒಯ್ಯಬೇಕು. ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಅಗ್ನಿವೀರ ಆರ್ಮಿ, SSC GD, ಆಮೇಲೆ MTS, ಆಮೇಲೆ RPF ಹುದ್ದೆಗಳಿಗಾಗಿ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಅಭ್ಯರ್ಥಿಗಳು ಗಮನಿಸ್ಬೋದು. ಇದು ಶಿವಮೊಗ್ಗದಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ನೆಹರು ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಇಲ್ಲಿ DC ಅವರಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು. ನೋಡಿರಿ, 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಸ್ಟಾರ್ಟ್ ಆಯಿತು. ಲಾಸ್ಟ್ ರೌಂಡ್ ಅಭ್ಯರ್ಥಿ ಭಾಳ ವೇಗವಾಗಿ ಮುಂದಿದ್ದಂಥ ಅಭ್ಯರ್ಥಿ ಹಿಂದೆ ಬಂದ. 2 ನಂಬರ್ ಇದ್ದಂಥ ಅಭ್ಯರ್ಥಿ 3ನೇ ನಂಬರ್ ಬಂದ. ಗಮನಿಸ್ಬೋದು. ಯಾರು ಪ್ಯಾಂಟ್ ಆಗಿಲ್ಲ, ಆಗ ಕನ್ಫ್ಯೂಸ್ ಆಯಿತು ನೋಡಿ. ಭಾಳ ವೇಗವಾಗಿ ಹಾಫ್ ಪ್ಯಾಂಟು ಮತ್ತು ಬನಿಯನ್ ಮೇಲೆ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನಿಮ್ಮ ಸ್ವಿಂಗ್ ಇರಬೇಕು, ಆಮೇಲೆ ಕಾಲು ಹೆಜ್ಜೆಗಳನ್ನು ನೋಡಿ. ಆಗ 2 ನಂಬರ್ ಇದ್ದಂಥ ಅಭ್ಯರ್ಥಿ ಈಗ 1ನೇ ನಂಬರ್ ಇದ್ದಾನೆ. ಗಮನಿಸ್ಬೋದು. ಲಾಸ್ಟ್ ರೌಂಡ್ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾವು ನೋಡ್ಬೋದು, ಲಾಸ್ಟ್ ರೌಂಡ್ ಹೇಳ್ತಾ ಇದ್ದಾರೆ. ಮುಂದೆ ಇದ್ದಂಥ ಅಭ್ಯರ್ಥಿ ವೇಗವಾಗಿ, ಹೈಟು ಚೆನ್ನಾಗಿದೆ. ಅಭ್ಯರ್ಥಿಗಳಿಗೆ ಪ್ರೋತ್ಸಾಹಕ್ಕಾಗಿ ನೀವು ಕಮೆಂಟ್ಗಳನ್ನು ನೀಡಿ. ಅಭ್ಯರ್ಥಿಗಳು ಲಾಸ್ಟ್ ರೌಂಡಿಗೆ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನೀವು ಟೈಮನ್ನು ಗಮನಿಸ್ಬೋದು. ಎಕ್ಸಲೆಂಟ್ ಎಷ್ಟು ಜನ ಬರ್ತಾರೆ, ಆಮೇಲೆ ಸೆಕೆಂಡ್ ಗ್ರೂಪ್ ಎಷ್ಟು ಜನ ಬರ್ತಾರೆ, ಪ್ರತಿಯೊಬ್ಬರನ್ನು ನೀವು ಗುರುತಿಸ್ಬೋದು. ಅಭ್ಯರ್ಥಿಗಳ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಇಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ 1,64,000ಕ್ಕಿಂತ ಅಧಿಕ ಜನ ಅಭ್ಯರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ.
ನಿಮ್ಮ ಸ್ನೇಹಿತರಿಗೂ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ತಿಳಿಸಿ. ಗ್ರೂಪ್ 1 ಈಗ ಅನೌನ್ಸ್ ಮಾಡ್ತಾ ಇದ್ದಾರೆ, ಗಮನಿಸ್ಬೋದು. ಗ್ರೂಪ್ 1 ಒದರ್ತಿರ್ತಾರೆ. ಟೈಮನ್ನು ನೋಡ್ತಾ ಇರ್ಬೋದು, ನೀವು ಟೈಮನ್ನು ನೋಡ್ತಾ ಇರ್ಬೋದು. ನೋಡಿರಿ ಎಷ್ಟು ಜನ ಒಳಗಡೆ ಬರ್ತಾರೆ. ಗ್ರೂಪ್ 1 ಒಳಗೆ ಟೈಮ್ ನೋಡಿರಿ, ಎಷ್ಟು ಜನ ಒಳಗಡೆ ಬರ್ತಾರೆ ನೋಡಿರಿ. ಒಳಗಡೆ ಬಂದ 1 2 ಎನಸ್ರಿ, ಎಷ್ಟು ಜನ ಕಡೆ ಎನಸ್ರಿ, 3 4 5 ಗ್ರೂಪ್ 2 ಸ್ಟಾರ್ಟ್ ಆಯಿತು. 5 ಜನ ಫಸ್ಟ್ ಎಕ್ಸಲೆಂಟ್ ಬಂದರು. ಗ್ರೂಪ್ 2ದಲ್ಲಿ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ. 6 ಜನ, ಅವ್ನು ಹಿಡಿದು 6 ಜನ ಫಸ್ಟ್ ಎಕ್ಸಲೆಂಟ್. ಗ್ರೂಪ್ 2 ಒಳಗೆ ಎಷ್ಟು ಜನ ಬಂದಿದ್ದಾರೆ ನೋಡಿರಿ, ಭಾಳ ಜನ ಅದರ ಸಂಖ್ಯೆ ಕಡಿಮೆ ಇದ್ರೂ ಸಹಿತ ಕ್ಲೋಸ್ ಮಾಡಿದರು. ಗಮನಿಸ್ಬೋದು ಅಭ್ಯರ್ಥಿಗಳೇ. ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.